ನಮಸ್ಕಾರ ಎವ್ರಿವನ್, ನಾನು ನಿಮ್ಮ ಅರ್ಪಿತಾ ಸಾನ್ವಿ. ವೀಕ್ಷಕರು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಆರಾಮಾಗಿದ್ದೀನಿ. ಇವತ್ತು ನಾನು ನಿಮಗೆ ತುಂಬ ಕಡಿಮೆ ಗ್ರಾಮ್ಸಲ್ಲಿ 7 ಗ್ರಾಮ್ಸಲ್ಲಿ ನಿಮಗೆ ನೆಕ್ಲೆಸ್, ಬ್ಯಾಂಗಲ್ಸ್ ಮತ್ತು ಲಾಂಗ್ ಸರಗಳ ಡಿಸೈನ್ಸ್ಗಳನ್ನು ತೋರಿಸ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿ ತುಂಬ ಕಡಿಮೆ ಗ್ರಾಮ್ಸಲ್ಲಿ ಇದೆಲ್ಲ ಡಿಸೈನ್ಸ್ಗಳು ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಈ ವಿಡಿಯೋನ ಮಾಡಿರೋವಂಥದ್ದು ವೀಕ್ಷಕರೇ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಅರ್ಪಿತಾ ಸಾನ್ವಿ ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ವೀಕ್ಷಕರೇ. ಹಾಗೆ ನಾನು ಮಾಡುವಂಥ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ತಪ್ಪದೆ ಬೇರೆಯವ್ರಿಗೆ ಶೇರ್ ಮಾಡಿ. ಹಾಗೆ ಈ ಒಂದು ನೆಕ್ಲೆಸನ್ನು ನೀವು ಏನು ನೋಡ್ತಾ ಇದ್ದೀರಾ, ಇದು ಜಸ್ಟ್ 6 ಗ್ರಾಮಲ್ಲಿ ಇರುವಂತಹ ಲಕ್ಷ್ಮೀ ಕಾಸಿರುವಂಥ ನೆಕ್ಲೆಸ್ ವೀಕ್ಷಕರೇ. ನಿಮಗೆ ಆಲ್ರೆಡಿ ನಾನು ಹೇಳಿದ್ದೆ 7 ಗ್ರಾಮಲ್ಲಿ ಇರುವಂಥ ನೆಕ್ಲೆಸ್ ಅಂತ, ಬಟ್ ಇದು ಅದಕ್ಕಿಂತ 1 ಗ್ರಾಮಲ್ಲಿ ಕಡಿಮೆ ಇರುವಂಥದ್ದು. ಜಸ್ಟ್ 6 ಗ್ರಾಮ್ಸಲ್ಲಿ ನೀವು ಈ ರೀತಿಯಾದಂತಹ ಸಿಂಪಲ್ ಆಗಿರುವಂತಹ ನೆಕ್ಲೆಸನ್ನು ಮಾಡಿಸ್ಕೊಬೋದು. ಹಾಗೆ ಇನ್ನೂ 1 ಗ್ರಾಮ್ ಜಾಸ್ತಿ ಅಂತ ಹೇಳಿದ್ರೆ 7 ಗ್ರಾಮಲ್ಲಿ ಇದೇ ರೀತಿಯಾದಂತಹ ಲಕ್ಷ್ಮೀ ಕಾಸು ಇರುವಂಥದ್ದು ನೀವು ಮಾವಿನಕಾಯಿ ಡಿಸೈನಲ್ಲಿ ಜಸ್ಟ್ 7 ಗ್ರಾಮ್ಸಲ್ಲಿ ಮ್ಯಾಟ್ ಫಿನಿಶಿಂಗಲ್ಲಿ ಇಷ್ಟು ಸಿಂಪಲ್ ಆಗಿರುವಂಥ ನೆಕ್ಲೆಸ್ ಡಿಸೈನ್ಸ್ಗಳನ್ನು ನೀವು ಕಡಿಮೆ ಗ್ರಾಮ್ಸಲ್ಲಿ ಯಾರೆಲ್ಲ ಇಷ್ಟಪಡ್ತೀರೋ ಅವರು ಮಾಡಿಸ್ಕೊಬೋದು. ಹಾಗೆ ನೀವು ಈ ರೀತಿಯಾದಂಥ ಲಾಂಗ್ ಸರಗಳನ್ನು ಜಸ್ಟ್ 5 ಗ್ರಾಮ್ಸಲ್ಲಿ ನಿಮಗೆ 5.25 ಗ್ರಾಮ್ಸ್ ಆಗುತ್ತೆ. 5.25 ಗ್ರಾಮ್ಸಲ್ಲಿ ಈ ರೀತಿಯಾದಂಥ ಕ್ರಸ್ಟೆಡ್ ಬೀಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಲಾಂಗ್ ಸರಗಳನ್ನು ಮಾಡಿಸ್ಕೊಬೋದು. ತುಂಬ ಬ್ಯೂಟಿಫುಲ್ಲಾಗಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನಲ್ಲಿ ನೀವು ಈ ರೀತಿಯಾದಂಥ ಲಾಂಗ್ ಸರಗಳ ಡಿಸೈನ್ಸನ್ನು ಮಾಡಿಸ್ಕೊಬೋದು ವೀಕ್ಷಕರೇ. ನಿಮಗೆ ನೋಡ್ತಾ ಇರ್ಬೋದು ಈ ಒಂದು ಪೆಂಡೆಂಟು ಜಸ್ಟ್ ನಿಮಗೆ 2ರಿಂದ 5 ಗ್ರಾಮ್ವರೆಗೂ ಈ ರೀತಿಯಾದಂಥ ಲಕ್ಷ್ಮೀ ಡಾಲರ್ ಇರುವಂಥ ಪೆಂಡೆಂಟ್ಗಳು ಸಿಗುತ್ತೆ. ನಿಮಗೆ ಇದರಲ್ಲಿ ತುಂಬ ವೆರೈಟೀಸ್ ಆಫ್ ಡಿಸೈನ್ಸ್ ಇರುತ್ತೆ. ಈ ಒಂದು ಡಿಸೈನ್ಸ್ ಏನು ನೋಡ್ತಾ ಇದ್ದೀರಾ, ಇದು ಗಂಡ ಬೇರುಂಡ ಡಿಸೈನ್ಸ್ ಇರುವಂಥ ಪೆಂಡೆಂಟ್ ಅಂತ ಹೇಳ್ಬೋದು ವೀಕ್ಷಕರೇ. ಜಸ್ಟ್ ನಿಮಗೆ 3ರಿಂದ 5 ಗ್ರಾಮ್ಸ್ವರೆಗೂ ಸಿಗ್ತಾ ಹೋಗುತ್ತೆ. ಹಾಗೆ ಈ ರೀತಿಯಾದಂಥ ಪೆಂಡೆಂಟ್ಗಳನ್ನು ಯೂಸ್ ಮಾಡಿಕೊಂಡು ಈ ರೀತಿ ಸಿಂಪಲ್ ಆಗಿ ಲಾಂಗ್ ಸರಗಳನ್ನು ಕಡಿಮೆ ಗ್ರಾಮ್ಸಲ್ಲಿ ಮಾಡಿಸ್ಕೊಂಡ್ರೆ ಎಲ್ಲ ಥರದ ಡ್ರೆಸ್ ಆ್ಯಂಡ್ ಸ್ಯಾರಿಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಹಿಂದೆ ಟ್ಯಾಗಿಂಗ್ ಇರುತ್ತೆ, ಸೊ ತುಂಬ ಬ್ಯೂಟಿಫುಲ್ಲಾಗಿ ನೀವು ಶಾರ್ಟ್ ಆದರೂ ಮಾಡ್ಕೊಬೋದು, ಇಲ್ಲ ಲಾಂಗ್ ಆಗಿದ್ದು ನೀವು ಯೂಸ್ ಮಾಡ್ಕೊಬೋದು. ಹಾಗೆ ನೀವು ಈ ರೀತಿಯಾದಂಥ ಸಿಂಪಲ್ ಆಗಿ ಪೆಂಡೆಂಟ್ಗಳಿಗೆ ಬಂಗಾರದ ಗುಂಡುಗಳನ್ನು, ಕೆತ್ತಿಗೆ ಗುಂಡು ಅಂತ ಏನು ಕರಿತೀವಿ, ಆ ಕೆತ್ತಿಗೆ ಗುಂಡಿಗೆ ಹಿಂದ್ಗಡೆ ಟ್ಯಾಗನ್ನು ಹಾಕಿಸ್ಕೊಂಡು 5 ಗ್ರಾಮ್ಸಲ್ಲಿ ನೀವು ಈ ರೀತಿಯಾದಂಥ ಲಾಂಗ್ ಸರಗಳನ್ನು ಮಾಡಿಸ್ಕೊಬೋದು. ತುಂಬ ಕಡಿಮೆ ಗ್ರಾಮ್ಸಲ್ಲಿ ನಿಮಗೆ ಈ ರೀತಿಯಾದಂಥ ಲಾಂಗ್ ಸರ ರೆಡಿ ಆಗುತ್ತೆ. ಹಾಗೆ ನೀವು ಈ ಕ್ರಸ್ಟೆಡ್ ಬೀಡ್ಸಲ್ಲಿ ಸೈಡಲ್ಲಿ ಮಾತ್ರ ನಿಮಗೆ ಪೆಂಡೆಂಟ್ ಬಂದಿರೋವಂಥದ್ದು ಜಸ್ಟ್ 5 ಗ್ರಾಮ್ಸಲ್ಲಿ 3 ಎಳೆ ಲಾಂಗ್ ಸರ ರೆಡಿ ಆಗುತ್ತೆ. ಸ್ಮಾಲ್ ಪೆಂಡೆಂಟು ಸೈಡಲ್ಲಿ ಬಂದಿದೆ, ಜಸ್ಟ್ 5 ಗ್ರಾಮ್ಸಿಗೆ ಈ ರೀತಿಯಾಗಿ ಲಾಂಗ್ ಸರ ರೆಡಿ ಆಗುತ್ತೆ ವೀಕ್ಷಕರೇ. ಹಾಗೆ ಈ ರೀತಿಯಾದಂಥ ಪೆಂಡೆಂಟ್ಗಳಲ್ಲಿ ನೀವು ಸುಮಾರು ರೀತಿಯಾದಂತಹ ಸರಗಳನ್ನು, ಕಸ್ಟೆಡ್ ಬೀಡ್ಸ್ ಆಗಿರ್ಬೋದು ಅಥವಾ ಗೋಲ್ಡನ್ ಬೀಡ್ಸ್ಗಳಾಗಿರ್ಬೋದು, ಈ ರೀತಿಯಾದಂಥ ಸರಗಳನ್ನು ನೀವು ಮಾಡಿಸ್ಕೊಬೋದು. ಹಾಗೆ ಇದು ಕೂಡ ನಿಮಗೆ 7 ಗ್ರಾಮಲ್ಲಿ ಇರುವಂಥ ಒಂದು ತುಂಬ ಬ್ಯೂಟಿಫುಲ್ ಆಗಿರುವ ಒಂದು ಲಾಂಗ್ ಸರ ನೋಡಿ. ಇದಕ್ಕೆ ನಿಮಗೆ ಕೆತ್ತಿಗೆ ಗುಂಡು ಮತ್ತು ಬಾದಾಮಿ ಗುಂಡು ಅಂತ ಏನು ಕರಿತೀವಿ, ಅದು ಬಂಗಾರದ ಗುಂಡುಗಳನ್ನು ಹಾಕ್ಕೊಂಡು 2 ಎಳೆಯಲ್ಲಿ ಈ ರೀತಿಯಾದಂಥ ಮಣಿಗಳನ್ನು ಹಾಕ್ಕೊಂಡು ಸರಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಲಕ್ಷ್ಮೀ ಪೆಂಡೆಂಟ್ ಬೇಡ ಅಂತ ಇದ್ದರೂ ಈ ರೀತಿಯಾದಂಥ ಪೆಂಡೆಂಟ್ಗಳನ್ನು ನೀವು ಸ್ವಲ್ಪ ಜಾಸ್ತಿ ಗ್ರಾಮ್ಸಲ್ಲಿ ಬೇಕಾದಂಥವ್ರು ಈ ರೀತಿಯಾದಂಥ ಪೆಂಡೆಂಟ್ಗಳನ್ನು ಮಾಡಿಸ್ಕೊಂಡು ಮ್ಯಾಟ್ ಫಿನಿಶಿಂಗ್ ಆಗಿರ್ಬೋದು ಅಥವಾ ನಾರ್ಮಲ್ ಗೋಲ್ಡ್ ಫಿನಿಶಿಂಗ್ ಆಗಿರ್ಬೋದು, ಅದರಲ್ಲೂ ಕೂಡ ನೀವು ಈ ರೀತಿಯಾಗಿ ಬಂಗಾರದ ಗುಂಡುಗಳನ್ನು ಹಾಕಿಸ್ಕೊಂಡು 2 ಎಳೆ ಸರದ ಥರ ಈ ರೀತಿಯಾದಂಥ ಲಾಂಗ್ ಸರಗಳನ್ನು ಮಾಡಿಸ್ಕೊಬೋದು. ಕೇವಲ ಸ್ವಲ್ಪ ಜಾಸ್ತಿ ಗ್ರಾಮ್ಸ್ ಬೇಕು ಅಂದರೂ 11 ಗ್ರಾಮ್ಸ್ಗೆ ಈ ರೀತಿಯಾದಂಥ ಬ್ಯೂಟಿಫುಲ್ ಲಾಂಗ್ ಸರ ರೆಡಿ ಆಗುತ್ತೆ. ಸೊ ಇದು ಪಿಂಕ್ ಕಲರ್ ಮಣಿ ಇರೋದ್ರಿಂದ ಡಾಲರಲ್ಲೂ ನಿಮಗೆ ಪಿಂಕ್ ಕಲರ್ದು ಬೀಡ್ಸ್ಗಳನ್ನು ಹಾಕಿದ್ದಾರೆ. ಹಾಗೆ ಇನ್ನೂ ಕೂಡ ಈ ರೀತಿಯಾದಂಥ ಪೆಂಡೆಂಟಲ್ಲಿ ಶಾರ್ಟ್ ಸರಗಳನ್ನು ನೀವು ಮಾಡಿಸ್ಕೊಬೋದು ವೀಕ್ಷಕರೇ. 4ರಿಂದ 5 ಗ್ರಾಮ್ಸ್ಗೆ ನಿಮಗೆ ಈ ರೀತಿಯಾದಂಥ ಶಾರ್ಟ್ ಸರ ಕೂಡ ರೆಡಿ ಆಗುತ್ತೆ. ಹಾಗೆ ಇವ್ರ ಹತ್ರ ಕೆಲವೊಂದಿಷ್ಟು ಇಯರಿಂಗ್ಸ್ ಕಲೆಕ್ಷನ್ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಡಿಸೈನ್ಸ್ಗಳು. ಇದು ಕೂಡ ನಿಮಗೆ ತುಂಬಾ ಕಡಿಮೆ ಗ್ರಾಮ್ಸಿಂದ ಸ್ಟಾರ್ಟ್ ಆಗ್ತಿರುವಂಥ ಇಯರಿಂಗ್ಸ್ ಡಿಸೈನ್ಸ್ಗಳಂತ ಹೇಳ್ಬೋದು. ಇವಾಗ ಲೇಟೆಸ್ಟ್ ಆಗಿ ಟ್ರೆಂಡಿಯಲ್ಲಿರುವಂಥ ಆಫ್ ಜುಮ್ಕಿ ಕೂಡ ನಿಮಗೆ ಜಸ್ಟ್ 3 ಗ್ರಾಮ್ಸಿಂದನೇ ಮಾಡಿಕೊಡ್ತಾ ಇದ್ದಾರೆ. ನೀವು ಅಪ್ ಟು 7 ಗ್ರಾಮ್ಸ್ವರೆಗೂ ಎಲ್ಲ ಥರದ ಜುಮ್ಕಿ ಡಿಸೈನ್ಸ್ಗಳನ್ನು ನೀವು ಮಾಡಿಸ್ಕೊಬೋದು ವೀಕ್ಷಕರೇ. ಅದರಲ್ಲಿ ಕೆಲವೊಂದಿಷ್ಟು ಡಿಸೈನ್ಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ಇನ್ನೂ ಕೂಡ ಕೆಲವೊಂದಿಷ್ಟು ಜನ ಈ ಮುತ್ತಿನ ಜುಮ್ಕಿಗಳನ್ನು ಇಷ್ಟಪಡ್ತಾರೆ ಅಲ್ವಾ. ಸೊ ತುಂಬ ಬೆಂಡ್ವಾಲೆ ಟೈಪಲ್ಲಿ ಇರುವಂಥ ಮುತ್ತಿನ ಜುಮ್ಕಿಗಳನ್ನು ಕೂಡ ನೀವು ಮಾಡಿಸ್ಕೋಬೋದು. ತುಂಬ ಕಡಿಮೆ ಗ್ರಾಮ್ಸಲ್ಲಿ ಜಸ್ಟ್ 5ರಿಂದ 6 ಗ್ರಾಮ್ಸಲ್ಲಿ ಅಥವಾ ಅದಕ್ಕಿಂತ ಕಡಿಮೆ ಅಂದರೆ ನೀವು 4 ಗ್ರಾಮ್ಸಲ್ಲಿ ಈ ರೀತಿಯಾದಂಥ ಗ್ರ್ಯಾಂಡ್ ಓಲೆಗಳನ್ನು ನೀವು ತುಂಬ ಕಡಿಮೆ ಗ್ರಾಮ್ಸಲ್ಲಿ ಮಾಡಿಸ್ಕೊಬೋದು. ಮುತ್ತಿನ ಓಲೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ, ಎಲ್ರಿಗೂ ಕೂಡ ತುಂಬಾ ಇಷ್ಟಪಡ್ತಾರೆ. ಅದೇ ರೀತಿಯಾಗಿ ಇವ್ರ ಹತ್ರ ಇನ್ನೂ ಕೂಡ ಬೆಂಡ್ವಾಲೆ ಟೈಪಲ್ಲಿ ಇರುವಂಥ ಫ್ಲವರ್ ಡಿಸೈನ್ ಆಗಿರ್ಬೋದು, ಮ್ಯಾಟ್ ಫಿನಿಶಿಂಗಲ್ಲಿ ಆಗಿರ್ಬೋದು, ಇನ್ನೂ ಹೆಚ್ಚಾಗಿರುವ ಓಲೆಗಳು ಜಸ್ಟ್ 6 ಗ್ರಾಮ್ ಕೂಡ ಸಿಗ್ತಾ ಇದೆ. ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಈ ಒಂದು ಶಾಪ್ ಎಲ್ಲಿ ಬರುತ್ತೆ ಅಂತ.
ಸೊ ಮೇಘಾ ಜ್ಯುವೆಲರ್ಸ್ ಅಂತ ಈ ಶಾಪು ನಮ್ಮ ಮೈಸೂರಲ್ಲಿರುವಂಥದ್ದು. ಹಾಗೆ ನಾನು ಇವರ ನಂಬರ್ ಕೂಡ ಹಾಕಿದ್ದೀನಿ. ನಿಮಗೆ ಇನ್ನೂ ಏನಾದರೂ ಹೆಚ್ಚಾಗಿ ಡೀಟೇಲ್ಸ್ ಬೇಕಾಗಿದ್ದರೆ ಅಥವಾ ನೀವೇನಾದರೂ ಮೈಸೂರಿನವರಾಗಿದ್ದರೆ ಅಥವಾ ನೀವೇನಾದರೂ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ ಯಾವುದಾದ್ರೂ ಒಂದು ಬೆಸ್ಟ್ ಶಾಪಲ್ಲಿ ತುಂಬ ವೆರೈಟೀಸ್ ಆಫ್ ಡಿಸೈನ್ಸ್ನ ನೋಡಬೇಕು ಅಂತ ಇದ್ದವರು ಈ ಒಂದು ಶಾಪ್ಗೆ ವಿಸಿಟ್ ಮಾಡ್ಬೋದು. ಹಾಗೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಈ ಒಂದು ನೆಕ್ಲೆಸನ್ನು ನೀವು ಏನು ನೋಡ್ತಾ ಇದ್ದೀರಾ, ನೋಡೋದಕ್ಕೆ ತುಂಬ ಗ್ರಾಮ್ಸ್ ಜಾಸ್ತಿ ಇದೆ ಏನೋ ಅನಿಸುತ್ತೆ. ಆದರೆ ಇದು ನಿಮಗೆ 18 ಗ್ರಾಮಲ್ಲಿ ಇರುವಂಥ ಲಕ್ಷ್ಮೀ ಡಾಲರ್ ಇರುವಂತಹ ನೆಕ್ಲೆಸ್ಸು ತುಂಬ ಕಡಿಮೆ ಗ್ರಾಮ್ಸಲ್ಲಿ ಸಿಗುತ್ತೆ. ಹಾಗೆ ಇದು ಕೂಡ ನಿಮಗೆ 7 ಗ್ರಾಮ್ಸಲ್ಲಿ ಈ ರೀತಿಯಾದಂಥ ಬ್ಯಾಂಗಲ್ಸ್ ಕೂಡ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಜಸ್ಟ್ 700 ಗ್ರಾಮ್ಸು 300 ಮಿಲಿಯಲ್ಲಿ ನಿಮಗೆ ಈ ರೀತಿ ಮೆರೂನ್ ಕಲರ್ ಸ್ಟೋನ್ ಇರುವಂಥ ಸಿಂಗಲ್ ಬ್ಯಾಂಗಲ್ಸ್ ಕೂಡ ರೆಡಿ ಆಗುತ್ತೆ. ಇದರಲ್ಲಿ ನಿಮಗೆ ತುಂಬ ವೆರೈಟೀಸ್ ಆಫ್ ಡಿಸೈನ್ಸ್ ಬೇಕಂದರೆ ಇನ್ನೂ ಹೆಚ್ಚಾಗಿ ಕಲೆಕ್ಷನ್ ಕೂಡ ಇದೆ ವೀಕ್ಷಕರೇ. ಹಾಗೆ ಮೆನ್ಸ್ ಕಲೆಕ್ಷನಲ್ಲಿ ನೋಡೋದಾದರೆ ನೋಡೋದಕ್ಕೆ ಎಷ್ಟು ತುಂಬ ಭಾರ ಇದೆಯೇನಪ್ಪ, ತುಂಬ ಜಾಸ್ತಿ ಗ್ರಾಮ್ಸ್ ಇದೆಯೇನೋ ಅನ್ಬೇಕು. ಆ ರೀತಿ ಇರುವಂಥ ಉಂಗುರಗಳು ಕೇವಲ ನಿಮಗೆ 10 ಗ್ರಾಮ್ಸ್ಗೆ ಮಾಡಿಕೊಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಬೇಕಾದಂಥ ಹವಳಗಳನ್ನು ಮಧ್ಯದಲ್ಲಿ ಹಾಕ್ಕೊಡ್ತಾರೆ ತುಂಬ ಕಡಿಮೆ ಗ್ರಾಮ್ಸಲ್ಲಿ. ಮತ್ತು ನಿಮಗೆ 4 ಗ್ರಾಮ್ಸಲ್ಲಿ ಈ ರೀತಿಯಾದಂಥ ಮೆನ್ಸ್ ವೇರ್ಗೆ ಉಂಗುರಗಳು ಕೂಡ ಸಿಗುತ್ತೆ. ಖಡ್ಗ ಆಗಿರ್ಬೋದು, ಹಾಗೆ ಇನ್ನೂ ಕೂಡ ಹೆಚ್ಚಾಗಿರುವಂಥ ಮೆನ್ಸ್ ಕಲೆಕ್ಷನ್ ಕೂಡ ತುಂಬ ಕಡಿಮೆ ಗ್ರಾಮ್ಸಲ್ಲಿ ಇವರ ಒಂದು ಶಾಪಲ್ಲಿ ಅವೈಲಬಲ್ ಇದೆ ವೀಕ್ಷಕರೇ. ಸೊ ಇದಿಷ್ಟು ನಿಮಗೆ ಇವತ್ತು ಕಡಿಮೆ ಗ್ರಾಮ್ಸಲ್ಲಿರುವ ಜ್ಯುವೆಲರ್ಸ್ ಡೀಟೇಲ್ಸ್ ವೀಕ್ಷಕರೇ. ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಕೆಲವೊಂದಿಷ್ಟು ಗೋಲ್ಡ್ಸ್ ಕಲೆಕ್ಷನ್ಗಾಗಿ ನೀವು ನನ್ನ ಪ್ರೀವಿಯಸ್ ವಿಡಿಯೋ ಕೂಡ ಚೆಕ್ ಮಾಡ್ಬೋದು. ಸೊ ಸಿ ಯು ದೆನ್, ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.